9ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಆನ್ಲೈನ್ ತರಗತಿಗೆ ಸ್ವಾಗತ. ಇವತ್ತಿನ ಆನ್ಲೈನ್ ತರಗತಿಯಲ್ಲಿ 9ನೇ ತರಗತಿಯ ದೈಹಿಕ ಶಿಕ್ಷಣದಲ್ಲಿ 5ನೇ ಅಧ್ಯಾಯವಾದಂತಹ ಬಾಸ್ಕೆಟ್ಬಾಲ್ ಈ ಒಂದು ಕ್ರೀಡೆಯ ಬಗ್ಗೆ ತಿಳಿದುಕೊಳ್ಳೋಣ. ಹಾಗಾದ್ರೆ ಈ ಪಾಠದಲ್ಲಿ ಬರ್ತಕ್ಕಂತಹ ಕಲಿಕಾಂಶಗಳು ಯಾವ್ಯಾವು, ನಾವು ಇವತ್ತಿನ ಒಂದು ತರಗತಿಯಲ್ಲಿ ಯಾವ ಕಲಿಕಾಂಶಗಳ ಬಗ್ಗೆ ತಿಳ್ಕೋಬೇಕು ಅನ್ನೋದನ್ನ ನೋಡೋಣ. ಈಗ ಈ ಒಂದು ಅಧ್ಯಾಯದಲ್ಲಿ ಬರ್ತಕ್ಕಂತಹ ಕಲಿಕಾಂಶಗಳು ಬಾಸ್ಕೆಟ್ಬಾಲ್ ಆಟದಲ್ಲಿನ ತಂತ್ರಗಳು, ಹಾಗೆ ಬಾಸ್ಕೆಟ್ಬಾಲ್ ಆಟಗಾರರಲ್ಲಿ ಇರಬೇಕಾದಂತಹ ಗುಣಲಕ್ಷಣಗಳು, ಹಾಗೆ ಕ್ರೀಡಾ ಪ್ರಶಸ್ತಿಗಳು ಮತ್ತು ಪಂದ್ಯಾವಳಿಗಳ ಬಗ್ಗೆ ನಾವು ಇವತ್ತಿನ ತರಗತಿಯಲ್ಲಿ ತಿಳಿದುಕೊಳ್ಳೋಣ. ಹಾಗಾದ್ರೆ ಬಾಸ್ಕೆಟ್ಬಾಲ್ ಆಟ ಏನಿದೆಯಲ್ಲ, ಇದು ಕ್ರೀಡಾ ಕ್ಷೇತ್ರದಲ್ಲಿ ಬಹಳ ವಿಶೇಷವಾದಂತಹ ಆಟ ಆಗಿದೆ. ಅಂದ್ರೆ ಬಹಳ ಅತಿ ಹೆಚ್ಚು ಮನೋರಂಜನೆಯನ್ನ ನೀಡ್ತಕ್ಕಂತಹ ಪ್ರಸಿದ್ಧ, ಬಹಳ ಪ್ರಚಲಿತವಾದಂತಹ ಒಂದು ಕ್ರೀಡೆ ಆಗಿದೆ. ಅಂದ್ರೆ ಇತ್ತೀಚಿನ ದಿನದಲ್ಲಿ ಒಂದು ಫ್ಯಾಷನಬಲ್ ಗೇಮ್ ಅಂತಾನೆ ಹೇಳ್ಬೋದು ಇದನ್ನ. ನಗರ ಪ್ರದೇಶಗಳಲ್ಲಂತೂ ಬಾಸ್ಕೆಟ್ಬಾಲ್ ಆಟವನ್ನ ಆಡ್ಲಿಕ್ಕೆ ತುಂಬಾ ಆಸಕ್ತಿಯನ್ನ ತೋರ್ತಾರೆ. ಯಾಕೆಂದ್ರೆ ಇದೊಂದು ಫ್ಯಾಷನಬಲ್ ಗೇಮ್ ಕೂಡ ಹೌದು, ಅತ್ಯಂತ ಹೆಚ್ಚು ಮನೋರಂಜನೆಯನ್ನು ಕೂಡ ನೀಡುತ್ತೆ. ಹಾಗಾಗಿ ಇತ್ತೀಚಿನ ದಿನದಲ್ಲಿ ಇದು ಹೆಚ್ಚು ಪ್ರಚಾರವನ್ನ ಪಡಿತಾ ಇದೆ. ಈ ಒಂದು ಬಾಸ್ಕೆಟ್ಬಾಲ್ ಆಟಕ್ಕೆ ಸಂಬಂಧಿಸಿದಂತೆ ನೀವು ಕಳೆದ ವರ್ಷ ಈಗಾಗಲೇ ಈ ಒಂದು ಕ್ರೀಡೆಯ ಬಗ್ಗೆ ತಿಳ್ಕೊಂಡಿದ್ದೀರಿ. 8ನೇ ತರಗತಿಯಲ್ಲಿದ್ದಾಗ ನೀವು ಬಾಸ್ಕೆಟ್ಬಾಲ್ ಆಟ ಹೇಗೆ ಪ್ರಾರಂಭ ಆಯಿತು, ಹಾಗೆ ಈ ಒಂದು ಆಟಕ್ಕೆ ಸಂಬಂಧಿಸಿದಂತಹ ಒಂದು ಕಲಿಕಾಂಶಗಳ ಬಗ್ಗೆ ನೀವು ತಿಳ್ಕೊಂಡಿದ್ದೀರಿ. ಈ ವರ್ಷದಲ್ಲಿ ನೀವು ಈ ಬಾಸ್ಕೆಟ್ಬಾಲ್ ಆಟಕ್ಕೆ ಸಂಬಂಧಿಸಿದಂತೆ ನಾವು ಈ ಕ್ರೀಡೆಯಲ್ಲಿ ಬರ್ತಕ್ಕಂಥ ತಂತ್ರಗಳ ಬಗ್ಗೆ ತಿಳ್ಕೊಳ್ಳೋಣ, ಹಾಗೆ ಗುಣಲಕ್ಷಣಗಳ ಬಗ್ಗೆ, ಆಟಗಾರನಲ್ಲಿ ಇರಬೇಕಾದಂತಹ ಗುಣಲಕ್ಷಣಗಳ ಬಗ್ಗೆ ತಿಳ್ಕೊಳ್ಳೋಣ, ಹಾಗೆ ಕ್ರೀಡಾ ಪ್ರಶಸ್ತಿಗಳ ಬಗ್ಗೆ ನಾವು ಈ ತರಗತಿಯಲ್ಲಿ ತಿಳ್ಕೊಳ್ಳೋಣ. ಈ ಬಾಸ್ಕೆಟ್ಬಾಲ್ ಆಟಕ್ಕೆ ಸಂಬಂಧಿಸಿದಂತೆ ನೀವು ಕಳೆದ ತರಗತಿಯಲ್ಲಿ ಅಂಕಣದ ಪರಿಚಯ ಹಾಗೆ ಕ್ರೀಡಾ ಸಾಮಗ್ರಿಗಳ ಬಗ್ಗೆ ತಿಳ್ಕೊಂಡಿದ್ದೀರಾ. ಈ ಬಾಸ್ಕೆಟ್ಬಾಲ್ ಆಟದ ಇತಿಹಾಸದ ಬಗ್ಗೆ ತಿಳ್ಕೊಂಡಿದ್ದೀರಿ. ಆದ್ರೆ ಈ ತರಗತಿಯಲ್ಲಿ ನೀವು ಈ ಒಂದು ಕಲಿಕಾಂಶಗಳ ಬಗ್ಗೆ ನಾವು ಚರ್ಚೆಯನ್ನು ಮಾಡೋಣ. ಬಾಸ್ಕೆಟ್ಬಾಲ್ ಆಟಕ್ಕೆ ಸಂಬಂಧಿಸಿದಂತೆ ಈ ಆಟವನ್ನ ಆಡುವಾಗ ಯಾವ್ಯಾವ ತಂತ್ರಗಳನ್ನ ನಾವು ಅಳವಡಿಸಿಕೊಳ್ಬೇಕು, ಹಾಗೆ ಬಾಸ್ಕೆಟ್ಬಾಲ್ ಆಟಗಾರರಲ್ಲಿ ಇರಬೇಕಾದಂತಹ ಗುಣಲಕ್ಷಣಗಳು ಯಾವುವು, ಹಾಗೆ ಕ್ರೀಡಾ ಪ್ರಶಸ್ತಿಗಳು ಮತ್ತೆ ಪಂದ್ಯಾಟಗಳ ಬಗ್ಗೆ ನಾವು ಇವತ್ತಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ. ಈಗ ಈ ಒಂದು ತಂತ್ರಗಳಲ್ಲಿ ನಾವು ಇದನ್ನ 2 ಭಾಗಗಳಾಗಿ ವಿಂಗಡಿಸಬಹುದು. ಈ ಬಾಸ್ಕೆಟ್ಬಾಲ್ ಆಟಗಳಲ್ಲಿ ಯಾವ್ಯಾವ ರೀತಿಯ ಆಟ ಬರ್ತದೆ, ಮುಖ್ಯವಾಗಿ ಆಕ್ರಮಣಕಾರಿ ಆಟ ಬರ್ತದೆ, ಹಾಗೆ ರಕ್ಷಣಾತ್ಮಕ ಆಟ ಬರ್ತದೆ. ಅಂದ್ರೆ ಒಂದು ಗೋಲ್ ಗಳಿಸೋ ತಂಡ ಇರುತ್ತೆ, ಹಾಗೆ ಗೋಲ್ ಗಳಿಸುವಂತಹ ತಂತ್ರಗಳನ್ನ ಯಾವನ್ನ ಅಳವಡಿಸ್ಕೊಳ್ಬೇಕು, ಹಾಗೆ ರಕ್ಷಣೆಯನ್ನ ಮಾಡ್ಕೊಳ್ತಕ್ಕಂಥ ತಂತ್ರಗಳನ್ನ ಯಾವನ್ನ ಅಳವಡಿಸ್ಕೊಳ್ಬೇಕು ಅಂತ ಬರುತ್ತೆ. ಅದರಲ್ಲಿ ಮೊದಲನೇದಾಗಿ ನೀವು ಬಾಸ್ಕೆಟ್ಬಾಲ್ ಆಟದ ತಂತ್ರಗಳಲ್ಲಿ ಆಕ್ರಮಣಕಾರಿ ತಂತ್ರಗಳನ್ನ ನೋಡೋಣ. ಫಸ್ಟ್ ಎಷ್ಟು ವಿಧದ ತಂತ್ರಗಳು? 2 ವಿಧದ ತಂತ್ರಗಳಿದೆ. ಅದು ಒಂದು ಆಕ್ರಮಣ ತಂತ್ರಗಳು ಮತ್ತೆ ರಕ್ಷಣಾತ್ಮಕ ತಂತ್ರಗಳು ಅಂತ. ಈ ಆಕ್ರಮಣ ತಂತ್ರಗಳಲ್ಲಿ ನಾವು ನೋಡೋದಾದ್ರೆ ಮೊದಲಿಗೆ ಸ್ಕ್ರೀನಿಂಗ್. ಈ ಸ್ಕ್ರೀನಿಂಗ್ ಅಂದ್ರೆ ಏನು? ಸ್ಕ್ರೀನಿಂಗ್ ಅಂದ್ರೆ ರಕ್ಷಣಾ ಆಟಗಾರ ವ್ಯಕ್ತಿಯನ್ನ ರಕ್ಷಣೆ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ, ಈ ಸ್ಕ್ರೀನಿಂಗ್ ಅಂದ್ರೆ ಈಗ ಒಬ್ಬ ರಕ್ಷಣಾ ಆಟಗಾರ ವ್ಯಕ್ತಿಯನ್ನ ರಕ್ಷಣೆ ಮಾಡ್ತಾ ಇರ್ತಾನೆ. ಅಂತ ಸಂದರ್ಭದಲ್ಲಿ ಎದುರಾಳಿ ತಂಡದ ಆಕ್ರಮಣ ಆಟಗಾರ, ಎದುರಾಳಿ ತಂಡದಲ್ಲಿ ಯಾರು ಆಕ್ರಮಣ ಆಟಗಾರ ಇರ್ತಾನೆ, ಅವನು ತನ್ನ ತಂಡದ ಸದಸ್ಯನಿಗೆ ಅದೇ ತಂಡದ ಮತ್ತೋರ್ವ ಆಕ್ರಮಣಕಾರಿ ಆಟಗಾರನಿಗೆ, ಅಂದ್ರೆ ತನ್ನ ತಂಡದ ಆಟಗಾರನಿಗೆ ಸಹಕಾರಿಯಾಗುವಂತೆ ಅದೇ ತಂಡದ ಮತ್ತೊಬ್ಬ ಆಟಗಾರನಿಗೆ ಗೋಲನ್ನ ಹಾಕ್ಲಿಕ್ಕೆ, ಬಾಸ್ಕೆಟ್ ಅನ್ನ ಹಾಕ್ಲಿಕ್ಕೆ ಸಹಕಾರಿಯಾಗುವಂತೆ ಅಡ್ಡವಾಗಿ ಆಡ್ತಕ್ಕಂಥದ್ದು ಒಂದು ವಿಧ. ಅಂದ್ರೆ ಈಗ ರಕ್ಷಣಾತ್ಮಕ ಆಟಗಾರರು ಆಡ್ತಾ ಇದ್ದಾರೆ, ಮ್ಯಾನ್ ಟು ಮ್ಯಾನ್ ಆಡ್ತಾ ಇದ್ದಾರೆ. ನಾನು ಒಬ್ಬ ಉದಾಹರಣೆಗೆ ಹೇಳ್ಬೇಕು ಅಂದ್ರೆ, ನಾನೀಗ ಆಕ್ರಮಣ ಆಟವನ್ನು ಆಡ್ತಾ ಇದ್ದೀನಿ. ಅಂದ್ರೆ ನಾನು ಬಾಸ್ಕೆಟ್ ಅನ್ನ ಹಾಕ್ಲಿಕ್ಕೆ ಹೋಗ್ತಕ್ಕಂಥ ತಂಡದಲ್ಲಿದ್ದೀನಿ, ನಾನು ಬಾಸ್ಕೆಟ್ ಅನ್ನ ಹಾಕ್ಲಿಕ್ಕೆ ಹೋಗ್ತಾ ಇದ್ದೀನಿ. ಆ ಸಂದರ್ಭದಲ್ಲಿ ನನಗೆ ಒಬ್ಬ ಯಾರೋ ರಕ್ಷಣಾತ್ಮಕ ಆಟಗಾರ ಆಡ್ತಾ ಇದ್ದಾನೆ, ಎದುರಾಳಿ ತಂಡದಲ್ಲಿ ಒಬ್ಬ ಆಟಗಾರ ರಕ್ಷಣೆಯನ್ನ ಮಾಡ್ತಾ ಇದ್ದಾನೆ, ನಾನು ಗೋಲನ್ನ ಹಾಕದೇ ಇರೋ ರೀತಿಯಲ್ಲಿ ತಡಿತಾ ಇದ್ದೇನೆ. ಅಂತಹ ಸಂದರ್ಭದಲ್ಲಿ ನಮ್ಮ ತಂಡದ
ಮತ್ತೋರ್ವ ಸದಸ್ಯನಿಗೆ ಅಂದ್ರೆ ಮತ್ತೊಬ್ಬ ಸದಸ್ಯನಿಗೆ ನಾವು ಸಹಕಾರಿ ಆಗೋ ರೀತಿಯಲ್ಲಿ ಅವನಿಗೆ ನಾವು ಬಾಲನ್ನ ಕೊಟ್ಟು ಈ ರಕ್ಷಣಾತ್ಮಕ ಆಟಗಾರನನ್ನ ಒಂದು ರೀತಿಯ ಅಡೆಗೋಡೆಯನ್ನ ಕಟ್ಟುವ ರೀತಿಯಲ್ಲಿ ನಮಗೆ ಆ ರಕ್ಷಣಾತ್ಮಕ ಆಟಗಾರನನ್ನ ತಡೆಯೋದು, ನಮ್ಮ ಆಟಗಾರನ ಸುಲಭವಾಗಿ ಬಾಸ್ಕೆಟ್ ಅನ್ನ ಹಾಕುವ ರೀತಿಯಲ್ಲಿ ನಿಂತ್ಕೊಳ್ತಕ್ಕಂಥದಕ್ಕೆ ನಾವು ಸ್ಕ್ರೀನಿಂಗ್ ಅಂತ ಕರಿತೀವಿ. ಇದು ಒಂದು ಸ್ಕ್ರೀನಿಂಗ್ ಪದ್ಧತಿಯ ತಂತ್ರ ಆಗಿದೆ. ಹಾಗೆ ಮತ್ತೊಂದು ನಾವು ಆಕ್ರಮಣ ತಂತ್ರವನ್ನ ನೋಡೋದಾದ್ರೆ ಪ್ಲೇ ಪೋಸ್ಟ್ ಅಂತ ಇದೆ. ಈ ಪ್ಲೇ ಪೋಸ್ಟ್ ಅಂದ್ರೆ ಏನು? ನಿರ್ಬಂಧಿತ ಏರಿಯಾದ ಮೇಲ್ಭಾಗದಲ್ಲಿ ನಿಂತ್ಕೊಂಡು ತನ್ನ ತಂಡದ ಆಟಗಾರರಿಗೆ ಎದುರಾಳಿ ತಂಡದವರಿಂದ ತಪ್ಪಿಸಿ ಯಶಸ್ವಿಯಾಗಿ ಬಾಸ್ಕೆಟ್ ಅನ್ನ ಮಾಡಲು ಸಹಕಾರಿಯಾಗುವಂತೆ ಚೆಂಡನ್ನ ನೀಡುವುದಕ್ಕೆ ಹೈ ಪೋಸ್ಟ್ ಪ್ಲೇ ಅಂತ ಕರೀತಾರೆ. ಹೈ ಪೋಸ್ಟ್ ಪ್ಲೇ ಅಂದ್ರೆ ಎದುರಾಳಿ ತಂಡದ ಒಂದು ನಿರ್ಬಂಧಿತ ಏರಿಯಾದ ಮೇಲ್ಭಾಗದಲ್ಲಿ, ಅಂದ್ರೆ ನಿರ್ಬಂಧಿತ ಏರಿಯಾ ಒಂದು ನಿರ್ಬಂಧಿತ ವಲಯ ಅಂತ ಕರಿತೀವಿ, ಅಲ್ಲಿ ನಿರ್ಬಂಧಿತ ವಲಯದಲ್ಲಿ ನಿಂತ್ಕೊಂಡ್ಬಿಟ್ಟು ತನ್ನ ತಂಡದ ಆಟಗಾರನಿಗೆ ಎದುರಾಳಿ ತಂಡದಿಂದ ತಪ್ಪಿಸಿಕೊಂಡು ಯಶಸ್ವಿಯಾಗಿ ಬಾಸ್ಕೆಟ್ ಅನ್ನ ಮಾಡ್ಲಿಕ್ಕೆ ಸಹಕಾರಿಯಾಗುವಂತೆ ಚೆಂಡನ್ನು ನೀಡುವುದಕ್ಕೆ ಹೈ ಪೋಸ್ಟ್ ಪ್ಲೇ ಅಂದ್ರೆ ಮೇಲ್ಗಡೆಯಿಂದ ಚೆಂಡನ್ನ ನೀಡ್ತಾರೆ. ನಮ್ಮ ತಂಡದ ಆಟಗಾರನಿಗೆ ಬಾಸ್ಕೆಟ್ ಅನ್ನ ಹಾಕ್ಲಿಕ್ಕೆ ಸುಲಭ ಆಗೋ ರೀತಿಯಲ್ಲಿ ಚೆಂಡನ್ನ ಅವನಿಗೆ ನೀಡಬೇಕು, ಅದಕ್ಕೆ ಹೈ ಪೋಸ್ಟ್ ಪ್ಲೇ ಅಂತ ಕರಿತೀವಿ. ಹಾಗೆ ಆಟಗಾರನಿಗೆ ಯಾವ ಬದಿಗಾದ್ರೂ ಕೂಡ ಅಂದ್ರೆ ಯಾವ ಕಡೆಯಿಂದನಾದ್ರೂ ಕೂಡ ನಾವು ಚೆಂಡನ್ನ ನೀಡಬಹುದು. ಅಂದ್ರೆ ರೈಟಿಗೆ ಈಸಿ ಆಯ್ತು ಅಂದ್ರೆ ರೈಟಿಗೆ ಹಾಕೋದು, ಲೆಫ್ಟ್ಗೆ ಈಸಿ ಆಯ್ತು ಅಂದ್ರೆ ಲೆಫ್ಟ್ಗೆ ಹಾಕೋದು, ಅವನಿಗೆ ಯಾವ ಕಡೆಯಿಂದ ಹಾಕಿದ್ರೆ ಸೂಕ್ತವಾಗಿ ಅವನು ತುಂಬಾ ಸುಲಭವಾಗಿ ಗೋಲನ್ನ ಗಳಿಸಬಹುದು, ಬಾಸ್ಕೆಟ್ ಅನ್ನ ಗಳಿಸಬಹುದು ಅನ್ನೋದನ್ನ ನಾವು ನಿರ್ಧರಿಸಿಬಿಟ್ಟು ನಾವು ಹೈ ಪೋಸ್ಟ್ ಪ್ಲೇ ಅನ್ನ ಮಾಡಬೇಕಾಗ್ತದೆ. ಹಾಗೆ ನಿರ್ಬಂಧಿತ ಏರಿಯಾದ ಕೆಳಗಡೆ ಬಾಸ್ಕೆಟ್ ಅನ್ನ ಹತ್ತಿರ ನಿಂತು, ಬಾಸ್ಕೆಟ್ ರಿಂಗ್ ಇರುತ್ತೆ ಅದರ ಹತ್ತಿರದಲ್ಲಿ ನಿಂತ್ಕೊಂಡು ಪಾಸ್ ಅನ್ನ ನೀಡೋದಕ್ಕೆ ಲೋ ಪೋಸ್ಟ್ ಪ್ಲೇ ಅಂದ್ರೆ ಕೆಳಭಾಗದಿಂದ ನಾವು ಬಾಸ್ಕೆಟ್ ಹತ್ರನೇ ನಿಂತ್ಕೊಂಡು ಪಾಸ್ ಅನ್ನ ನೀಡೋದಕ್ಕೆ ನಾವು ಲೋ ಪೋಸ್ಟ್ ಪ್ಲೇ ಅಂತ ಕರೀತೀವಿ. ಹಾಗೆ ಇದು ಯಶಸ್ವಿಯಾಗಿ ಬಾಸ್ಕೆಟ್ ಮಾಡ್ಲಿಕ್ಕೆ ಬಹಳ ಸಹಕಾರಿಯಾಗ್ತದೆ. ಲೋ ಪೋಸ್ಟ್ ಪ್ಲೇ ಹಾಗೆ ಹೈ ಪೋಸ್ಟ್ ಪ್ಲೇ ಇದನ್ನ ಮಾಡೋದ್ರಿಂದ ತುಂಬಾ ಯಶಸ್ವಿಯಾಗಿ ಬಾಸ್ಕೆಟ್ ಅನ್ನ ತುಂಬಾ ಸುಲಭವಾಗಿ ಮಾಡ್ಲಿಕ್ಕೆ ಅದು ಸಹಕಾರಿಯಾಗ್ತದೆ. ಹಾಗೆ ಅನಿವಾರ್ಯ ಪ್ರಸಂಗದಲ್ಲಿ, ಅನಿವಾರ್ಯ ಇದ್ದಂತಹ ಸಮಯದಲ್ಲಿ ನಿಗದಿತ ಆಟಗಾರ ಏನಿದ್ದಾನಲ್ಲ ಅವನು ತಾನೇ ಬಾಸ್ಕೆಟ್ ಅನ್ನ ಮಾಡಬಹುದು. ಇಲ್ಲಿ ಲೋ ಪೋಸ್ಟ್ ಪ್ಲೇ ಅಥವಾ ಹೈ ಪೋಸ್ಟ್ ಪ್ಲೇನ ಮಾಡ್ತಾನೆ. ಒಂದ್ ವೇಳೆ ಅನಿವಾರ್ಯ ಇದೆ, ಅವನಿಗೆ ಪಾಸ್ ಅನ್ನ ಲೋ ಪೋಸ್ಟ್ ಪ್ಲೇ ಆಗಲ್ಲ, ಪಾಸ್ ನೀಡ್ಲಿಕ್ಕೆ ಆಗ್ತಾ ಇಲ್ಲ, ಅಂತ ಸಂದರ್ಭದಲ್ಲಿ ಅವನೇ ಸ್ವತಃ ಆಟಗಾರನೇ ಬಾಸ್ಕೆಟ್ ಅನ್ನ ಮಾಡಬಹುದು. ಹಾಗೆ ಈ ಆಟಗಾರ ನಿಂತ ಸ್ಥಳದಲ್ಲೇ ತನ್ನ ತಂಡದ ಆಟಗಾರರಿಗೆ ಚಲನವಲನಗಳನ್ನ ಎಲ್ಲವನ್ನೂ ಕೂಡ ತುಂಬಾ ಚಾಕಚಕ್ಯತೆಯಿಂದ ಚೆಂಡನ್ನ ಕೊಡಬಹುದು. ಅಂದ್ರೆ ಈ ಆಟಗಾರನಿಗೆ ನೋಡ್ಲಿಕ್ಕೆ ಆಟವನ್ನ ಸಂಪೂರ್ಣವಾಗಿ ಅಬ್ಸರ್ವ್ ಮಾಡ್ಲಿಕ್ಕೆ ಒಂದು ಅವಕಾಶ ಇರ್ತದೆ. ಸಂಪೂರ್ಣ ಆಟವನ್ನ ನೋಡ್ತಾ ಇರ್ತಾನೆ. ಆ ಒಂದು ಚಾಣಾಕ್ಷತೆ ಅವನಲ್ಲಿ ಇರಬೇಕಾಗ್ತದೆ. ಆ ಚಾಣಾಕ್ಷತೆಯಿಂದ ಚೆಂಡನ್ನ ಅವನು ತನ್ನ ಆಟಗಾರನಿಗೆ ಕೊಡ್ತಾನೆ. ಈಗ ಆಕ್ರಮಣ ತಂತ್ರದಲ್ಲಿ ಇನ್ನೊಂದು ತಂತ್ರ ಅಂದ್ರೆ ಅದು ಫಾಸ್ಟ್ ಬ್ರೇಕ್. ಈ ಫಾಸ್ಟ್ ಬ್ರೇಕ್ ತಂತ್ರವನ್ನ ಈ ಆಕ್ರಮಣಕಾರರ ಒಂದು ಆಕ್ರಮಣ ಏನಾದ್ರು ವಿಫಲ ಆಯ್ತು ಅಂದ್ರೆ, ಈಗ ಆಕ್ರಮಣಕಾರರು ಬಾಸ್ಕೆಟ್ ಅನ್ನು ಎದುರಾಳಿ ತಂಡದವರು ಬಾಸ್ಕೆಟ್ ಹಾಕಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ, ಆದ್ರೆ ಆ ಬಾಸ್ಕೆಟ್ ಆಗೋದಿಲ್ಲ, ವಿಫಲ ಆಗ್ಬಿಡ್ತು. ಆಗ ಎದುರಾಳಿ ತಂಡದ ಆಟಗಾರರು ತಮ್ಮ ರಕ್ಷಣಾ ವಲಯದ ಸ್ಥಳದಲ್ಲಿ ಹೋಗಿ ಸೆಟ್ ಆಗೋದಕ್ಕಿಂತ ಮುಂಚೆನೆ ಸಡನ್ ಆಗಿ ಬಾಲನ್ನ ತಗೊಂಡು ತುಂಬಾ ವೇಗವಾಗಿ ಮುಂದೆ ಸಾಗೋದಕ್ಕೆ ಫಾಸ್ಟ್ ಬ್ರೇಕ್ ಅಂತ ಹೇಳ್ತಾರೆ. ಅಂದ್ರೆ ಎದುರಾಳಿಗಳ ಕೈಗೆ ಬಾಲು ಸಿಗದಂತೆ, ಎದುರಾಳಿಗಳು ಬಾಸ್ಕೆಟ್ ಅನ್ನ ಹಾಕ್ಲಿಕ್ಕೆ ಪ್ರಯತ್ನ ಪಟ್ಟಾಗ ಅದರಲ್ಲಿ ಏನಾದ್ರು ವಿಫಲತೆ ಆದ್ರೆ ಆ ಸ್ಥಳದಿಂದ ಸಡನ್ ಆಗಿ ಬಾಲನ್ನ ಪಡೆದು ಎದುರಾಳಿಗಳು ಹೋಗಿ ರಕ್ಷಣಾ ವಲಯದಲ್ಲಿ ನಿಂತ್ಕೊಳ್ಳೋದಕ್ಕಿಂತ ಮುಂಚೆನೆ ಸಡನ್ ಆಗಿ ನಾವು ತುಂಬಾ ವೇಗವಾಗಿ ಬಾಲನ್ನ ತಗೊಂಡು ಹೋಗೋದಕ್ಕೆ ಫಾಸ್ಟ್ ಬ್ರೇಕ್ ಅಂತ ಕರಿತೀವಿ. ಹಾಗೆ ತುಂಬಾ ರಭಸವಾಗಿ ಎದುರಾಳಿ ತಂಡದ ಬಾಸ್ಕೆಟ್ ನಡಿಗೆ
ನುಗ್ಗೋದು, ಹಾಗೆ ವ್ಯಕ್ತಿ ರಕ್ಷಣೆಯಲ್ಲಿ ಹಾಡುವಾಗ ಈ ತಂತ್ರವನ್ನ ನಾವು ಅನುಕೂಲಕರವಾಗಿ ಬಳಸ್ಕೋಬಹುದಾಗಿದೆ. ಅಂದ್ರೆ ತುಂಬಾ ಅಗತ್ಯವಾಗಿ ಇದನ್ನ ಮ್ಯಾನ್ ಟು ಮ್ಯಾನ್ ಅನ್ನ ಆಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಮ್ಯಾನ್ ಟು ಮ್ಯಾನ್ ಆಡುವಾಗ ಈ ಫಾಸ್ಟ್ ಬ್ರೇಕ್ ಅನ್ನ ಮಾಡಿದಾಗ ಈ ಮ್ಯಾನ್ ಟು ಮ್ಯಾನ್ ಆಡೋದು ವ್ಯಕ್ತಿಗಳಿಗೆ ಕಷ್ಟ ಆಗ್ಬೋದು. ತುಂಬಾ ಸುಲಭವಾಗಿ ಫಾಸ್ಟ್ ಬ್ರೇಕ್ ಅನ್ನ ಮಾಡಿದ್ರೆ ನಾವು ಗೋಲನ್ನು ಗಳಿಸಬಹುದು. ಹಾಗಾಗಿ ಫಾಸ್ಟ್ ಬ್ರೇಕ್ ಅನ್ನ ಈ ಎರಡೂ ಸಂದರ್ಭಗಳಲ್ಲೂ ಕೂಡ ಬಳಸ್ತಾರೆ. ಹಾಗೆ ಈ ಆಕ್ರಮಣ ತಂತ್ರಗಳನ್ನ ನೋಡಿದ್ವಿ. ಈಗ ರಕ್ಷಣಾತ್ಮಕ ತಂತ್ರಗಳನ್ನ ನಾವು ನೋಡೋಣ. ಈ ರಕ್ಷಣಾತ್ಮಕ ತಂತ್ರಗಳನ್ನ ಅದರಲ್ಲಿ ಮುಖ್ಯವಾಗಿ ವಲಯ ರಕ್ಷಣೆ, ಝೋನ್ ಡಿಫೆನ್ಸ್ ಅಂತ ಕರಿತೀವಿ. ಈ ರಕ್ಷಣಾತ್ಮಕ ತಂತ್ರಗಳಲ್ಲಿ ಇದು ಬಹಳ ಮುಖ್ಯವಾದಂತಹ ತಂತ್ರ. ವಲಯ ರಕ್ಷಣೆ ಏನಿದೆಯಲ್ಲ ಇದು ತುಂಬಾ ಮುಖ್ಯವಾದಂತಹ ತಂತ್ರ. ಬಾಸ್ಕೆಟ್ ಬಾಲ್ ಇರ್ಬೋದು, ಹ್ಯಾಂಡ್ ಬಾಲ್ ಇರ್ಬೋದು, ಹಾಕಿ ಇರ್ಬೋದು, ಫುಟ್ಬಾಲ್ ಇರ್ಬೋದು, ಇದರಲ್ಲೆಲ್ಲರೂ ಕೂಡ ತನ್ನ ವಲಯವನ್ನ ರಕ್ಷಣೆ ಮಾಡ್ಕೋಬೇಕಾಗುತ್ತೆ. ಈ ವಲಯ ರಕ್ಷಣೆ ತುಂಬಾ ಮುಖ್ಯ ಆಗ್ತದೆ. ವಲಯ ರಕ್ಷಣೆಗಳಲ್ಲಿ ಎದುರಾಳಿಗಳನ್ನ ಹಿಂಬಾಲಿಸುವ ಬದಲು ಚೆಂಡನ್ನ ಆಡುವ ಕಡೆಗೆ ಹೆಚ್ಚಿನ ಗಮನವನ್ನ ಹರಿಸಬೇಕಾಗುತ್ತೆ. ಅಂದ್ರೆ ಈ ಎದುರಾಳಿ ತಂಡದ ವಲಯ ರಕ್ಷಣೆಯಲ್ಲಿ ಎದುರಾಳಿಗಳನ್ನ ಹಿಂಬಾಲಿಸುವ ಬದಲು, ಅಂದ್ರೆ ಎದುರಾಳಿಗಳು ಎಲ್ಲೆಲ್ಲಿ ಹೋಗ್ತಾರೋ ಅಲ್ಲೆಲ್ಲಿ ಹೋಗೋ ಬದಲು ಚೆಂಡನ್ನು ಮಾತ್ರ ಆಡ್ತಕ್ಕಂಥ, ಚೆಂಡು ಎಲ್ಲಿದೆ ಚೆಂಡನ್ನ ಗಮನಿಸ್ತಕ್ಕಂಥದ್ದು, ಹೆಚ್ಚಿನ ಗಮನವನ್ನ ಚೆಂಡಿನ ಕಡೆಗೆ ಹರಿಸಬೇಕಾಗ್ತದೆ. ಹಾಗೆ ಪ್ರತಿಯೊಬ್ಬ ರಕ್ಷಣಾ ಆಟಗಾರನು ಕೂಡ ತನ್ನ ನಿಗದಿಪಡಿಸಿರುವಂತಹ ವಲಯದಲ್ಲಿ ಚೆಂಡನ್ನ ಅನುಸರಿಸ್ತಾ ಚಲಿಸಬೇಕಾಗ್ತದೆ. ಈಗ ನನ್ನ ಝೋನ್ ಒಳಗಡೆ ಚೆಂಡು ಬಂದಿದೆ, ಆಗ ನಾನ್ ರಕ್ಷಣೆ ಮಾಡ್ಬೇಕಪ್ಪ. ಈಗ ಮತ್ತೋರ್ವ ಇನ್ನೊಬ್ಬ ಆಟಗಾರನ ವಲಯದಲ್ಲಿ ಚೆಂಡು ಬಂದಿದೆ ಅಂದ್ರೆ ಅವನು ಆ ವಲಯದಲ್ಲಿ ರಕ್ಷಣೆ ಮಾಡ್ಬೇಕು. ಹಾಗೆ ಅವರವರ ಝೋನ್ ಅಲ್ಲಿ ಅವರವರು ರಕ್ಷಣೆಯನ್ನ ಮಾಡಿದ್ರೆ ಆಗ ತುಂಬಾ ಸುಲಭವಾಗಿ ನಾವು ರಕ್ಷಣಾತ್ಮಕ ತಂತ್ರಗಳನ್ನ ನಾವು ಅಳವಡಿಸ್ಕೋಬಹುದು. ಇಲ್ಲಿ ಈ ಚಿತ್ರವನ್ನು ಗಮನಿಸಿ ನೀವು, ವಲಯ ರಕ್ಷಣೆಯಲ್ಲಿ ಯಾವ ರೀತಿಯಾದಂತಹ ವಲಯ ರಕ್ಷಣೆಗಳು ಬರ್ತವೆ ಅಂತ. ಇಲ್ಲಿ ನೋಡಿ, ಇಲ್ಲಿ ಇವರೆಲ್ಲರೂ ಕೂಡ ಅಫೆನ್ಸಿವ್ ಪ್ಲೇಯರ್, ಅಂದ್ರೆ ಆಕ್ರಮಣ ಆಟಗಾರರು. ಎಕ್ಸ್ ಅಂತ ಏನಿದೆಯಲ್ಲ ಇದು ಆಕ್ರಮಣ ಆಟಗಾರರು, ಗೋಲನ್ನ ಹಾಕ್ಲಿಕ್ಕೆ ಪ್ರಯತ್ನ ಮಾಡುವಂತವ್ರು. ಇಲ್ಲಿ ಬಾಸ್ಕೆಟ್ ಇರ್ತದೆ ಅಂದ್ರೆ ಇಲ್ಲಿ ಆಕ್ರಮಣ ಆಟಗಾರ ಇದ್ದಾರೆ, ಇವರು ಇಲ್ಲಿ ಮ್ಯಾನ್ ಟು ಮ್ಯಾನ್ ಅನ್ನ ಇಲ್ಲಿ ಆಡ್ತಾ ಇದ್ದಾರೆ. ಇಲ್ಲಿ ಈ ಡಿಫೆನ್ಸ್ ಪ್ಲೇಯರ್ ಡಿ ಅಂತ ಏನಿದೆ ಅವರು ಡಿಫೆನ್ಸ್ ಪ್ಲೇಯರ್. ಈ ರೀತಿಯಾಗಿ ನಾವು ವಲಯ ರಕ್ಷಣೆಯನ್ನ ಇಲ್ಲಿ ಒಂದು ಸರ್ಕಲ್ ಕಾಣ್ತಾ ಇದೆ. ಈ ಸರ್ಕಲ್ ಅಲ್ಲಿ ಇವನ್ ಬಳಿ ಚೆಂಡಿದೆ ಅಂದ್ರೆ ಈ ಆಟಗಾರ ಇಲ್ಲಿ ಸಂಪೂರ್ಣವಾಗಿ ತನ್ನ ವಲಯದಲ್ಲಿ ರಕ್ಷಣೆ ಮಾಡ್ಬೇಕಾಗ್ತದೆ. ಇಲ್ಲಿದಾನೊಬ್ಬ, ಈ ಆಟಗಾರನಿಗೆ ಈ ವಲಯದಲ್ಲಿ ಈ ಸರ್ಕಲ್ ಒಳಗಡೆ ಚೆಂಡನ್ನು ಬಂತು ಅಂದ್ರೆ ಅಲ್ಲಿ ಅವನ್ ರಕ್ಷಣೆ ಮಾಡ್ತಾನೆ. ಇಲ್ಲಿ ಯಾರು ಇರ್ತಾರೆ ಅವನ್ ರಕ್ಷಣೆ ಮಾಡ್ತಾನೆ, ಇಲ್ಲಿ ಯಾರು ಇರ್ತಾರೆ ಅವನ್ ರಕ್ಷಣೆ ಮಾಡ್ತಾನೆ. ಹಾಗೆ ತಮ್ಮ ತಮ್ಮ ವಲಯದಲ್ಲಿ ಅವರು ರಕ್ಷಣೆ ಮಾಡ್ಬೇಕಾಗ್ತದೆ. ಹಾಗೆ ರಕ್ಷಣಾತ್ಮಕ ತಂತ್ರಗಳಲ್ಲಿ ಇನ್ನೊಂದು ಬಹಳ ಮುಖ್ಯವಾದಂತಹ ತಂತ್ರ ಅಂದ್ರೆ ಅದು ಮ್ಯಾನ್ ಟು ಮ್ಯಾನ್ ಡಿಫೆನ್ಸ್. ಈ ಮ್ಯಾನ್ ಟು ಮ್ಯಾನ್ ಡಿಫೆನ್ಸ್ ಅಲ್ಲಿ ವ್ಯಕ್ತಿ ರಕ್ಷಣೆ ಅಂತ ಕರಿತೀವಿ. ಈ ವ್ಯಕ್ತಿ ರಕ್ಷಣೆಯಲ್ಲಿ ವ್ಯಕ್ತಿಯಿಂದ ವ್ಯಕ್ತಿ ರಕ್ಷಣೆಯ ತಂತ್ರ ಏನಿದೆಯಲ್ಲ ಇದು ಪ್ರತಿಯೊಬ್ಬ ಆಕ್ರಮಣಕಾರನ ಎಲ್ಲ ಆಕ್ರಮಣಕಾರಕ ಆಟಗಾರನ ಜವಾಬ್ದಾರಿ ಕೂಡ ಆಗಿರ್ತದೆ. ಈ ವ್ಯಕ್ತಿಯಿಂದ ವ್ಯಕ್ತಿ ರಕ್ಷಣೆಯ ತಂತ್ರ ಏನಿದೆಯಲ್ಲ ಇದು ಪ್ರತಿಯೊಬ್ಬ ಆಕ್ರಮಣ ಆಟಗಾರನಿಗೂ ಕೂಡ ಎಲ್ಲರ ಜವಾಬ್ದಾರಿನೂ ಕೂಡ ಎಲ್ಲಾ ಆಟಗಾರನಿಗೂ ಕೂಡ ಯಾರ್ಯಾರು ಆಕ್ರಮಣಕಾರಿ ಆಟಗಾರರು ಬರ್ತಾರೆ ಅವರೆಲ್ಲರೂ ಕೂಡ ಒಬ್ಬೊಬ್ರು ರಕ್ಷಣಾತ್ಮಕ ಆಟಗಾರ ಇರ್ಬೇಕಾಗ್ತದೆ. ಒಬ್ಬ ಆಟಗಾರ ಇದ್ದಾನೆ, ಒಬ್ಬ ಆಕ್ರಮಣ ಆಟಗಾರ ಇದ್ದಾನೆ ಅಂದ್ರೆ ಅವನಿಗೆ ಇನ್ನೊಬ್ಬ ರಕ್ಷಣಾತ್ಮಕ ಆಟಗಾರ ಇರ್ತಕ್ಕಂಥದ್ದು. ಹೀಗೆ ಎಲ್ಲರೂ ಕೂಡ ಆಟಗಾರನ ಮೇಲೆ ಈ ರಕ್ಷಣಾ ಆಟಗಾರನ ಒಬ್ಬೊಬ್ಬ ರಕ್ಷಣಾ ಆಟಗಾರನು ಕೂಡ ಒಬ್ಬೊಬ್ಬ ಆಕ್ರಮಣ ಆಟಗಾರನ ಜೊತೆ ಇರ್ತಾನೆ. ಹಾಗೆ ಇದರಿಂದ ಆತನ ವೈಯಕ್ತಿಕ ರಕ್ಷಣಾ ಸಾಮರ್ಥ್ಯವನ್ನು ಕೂಡ ಹೆಚ್ಚುತ್ತದೆ. ಇದರಲ್ಲಿ ಸಂಪೂರ್ಣ ಅಂಕಣ ಒತ್ತಡ ಮತ್ತು ಅರ್ಧ ಅಂಕಣ ಒತ್ತಡ ಅಂತೇಳಿ ನಾವು ಎರಡು ಭಾಗಗಳನ್ನಾಗಿ ಮಾಡ್ಕೋಬಹುದು. ಈ ವ್ಯಕ್ತಿ ರಕ್ಷಣೆಯಲ್ಲಿ ಹಾಫ್ ಕೋರ್ಟ್ ವರೆಗೂ ಕೂಡ ಮ್ಯಾನ್ ಟು ಮ್ಯಾನ್ ಆಡ್ತಕ್ಕಂಥದ್ದು, ಹಾಗೆ ಇನ್ ಹಾಫ್ ಕೋರ್ಟ್ಗೆ ಬೇರೆಯವರು ಆಡ್ತಕ್ಕಂಥದ್ದನ್ನ ಒಂದು ವಿಧ ಮಾಡ್ಕೊಂಡ್ರೆ, ಇನ್ನೊಂದು ಫುಲ್ ಕೋರ್ಟ್ ಅಲ್ಲಿ ಒಬ್ಬ ಆಟಗಾರರಿಂದಾನೆ ಅಂದ್ರೆ ಅವನಿಗೆ ಮತ್ತೊಬ್ಬ ಆಟಗಾರ
ರಕ್ಷಣೆಯನ್ನ ಮಾಡ್ತಕ್ಕಂಥದ್ದು, ಮ್ಯಾನ್ ಟು ಮ್ಯಾನ್ ಆಡ್ತಕ್ಕಂಥದ್ದು ಇನ್ನೊಂದು ವಿಧವನ್ನ ಮಾಡ್ಕೋಬಹುದು. ಇದರಲ್ಲಿ ಈ ಸಂದರ್ಭಕ್ಕೆ ತಕ್ಕಂತೆ ಇದನ್ನ ಯಾವುದು ಸೂಕ್ತನ ಅದನ್ನ ಆಯ್ಕೆ ಮಾಡ್ಕೊಳ್ತಾರೆ ಆಟಗಾರರು. ಹಾಗೆ ಆಟ ಮುಗಿಯುವವರೆಗೂ ಕೂಡ ಬಾಸ್ಕೆಟ್ ಮಾಡದ ರೀತಿಯಲ್ಲಿ ತಡೆಯಬೇಕಾಗ್ತದೆ. ಯಾರು ಮ್ಯಾನ್ ಟು ಮ್ಯಾನ್, ಈಗ ನಾನು ಒಬ್ಬನಿಗೆ ಇನ್ನೊಬ್ಬ ಆಟಗಾರನಿಗೆ ಮ್ಯಾನ್ ಆಡ್ತಾ ಇದ್ದೀನಿ ಅಂದ್ರೆ ಆಗ ನಾನು ಅವನು ಬಾಸ್ಕೆಟ್ ಹಾಕಿದಂತೆ ತಡೆಯೋದು ನನ್ನ ಕರ್ತವ್ಯ ಆಗಿರುತ್ತದೆ. ಹಾಗೆ ಈ ಆಟಗಾರರಿಗೆ ಯಾವುದೇ ಕ್ಷೇತ್ರ ಅಥವಾ ಯಾವುದೇ ಸ್ಥಾನದಿಂದ ಆಟ ಆಡ್ಲಿಕ್ಕೆ ಅನುಮತಿ ಇದೆ. ಅಂದ್ರೆ ಯಾವ ಸ್ಥಾನದಲ್ಲಿ ಬೇಕಾದ್ರೂ ಆಡ್ಬೋದು, ಯಾವ ಕ್ಷೇತ್ರದಲ್ಲಿ ಬೇಕಾದ್ರೂ ಆಡ್ಬೋದು. ಆದ್ರೆ ಸಾಮಾನ್ಯವಾಗಿ ಅನುಸರಿಸ್ತಕ್ಕಂತ ತಂತ್ರಗಳೇನಿದೆಯಲ್ಲ ಇದು ಎಲ್ಲರೂ ಅನುಸರಿಸ್ತಕ್ಕಂತ ತಂತ್ರಗಳು. ಏನು ವ್ಯಕ್ತಿ ರಕ್ಷಣೆಯ ತಂತ್ರ ಏನಿದೆಯಲ್ಲ ಮ್ಯಾನ್ ಟು ಮ್ಯಾನ್ ಆಡ್ತಕ್ಕಂಥದ್ದು ಇದು ಸಾಮಾನ್ಯವಾಗಿ ಎಲ್ಲಾ ಆಟಗಾರರು ಕೂಡ ಅನುಸರಿಸ್ತಾರೆ. ಇಲ್ಲಿ ಈ ಒಂದು ಚಿತ್ರವನ್ನ ಗಮನಿಸಿ, ಮ್ಯಾನ್ ಟು ಮ್ಯಾನ್ ಆಡ್ತಕ್ಕಂತ ಒಂದು ಚಿತ್ರ. ಇಲ್ಲಿ ಡಿಫೆನ್ಸ್ ಪ್ಲೇಯರ್ ಆಡ್ತಾ ಇದ್ದಾನೆ ಅಂದ್ರೆ ಇಲ್ಲಿ ಅಫೆನ್ಸ್ ಪ್ಲೇಯರ್ ಇಲ್ಲಿದ್ದಾನೆ, ಇಲ್ಲಿ ಆಕ್ರಮಣ ಆಟಗಾರ ಅಫೆನ್ಸಿವ್ ಪ್ಲೇಯರ್, ಇಲ್ಲಿ ಡಿಫೆನ್ಸಿವ್ ಪ್ಲೇಯರ್ ಇರ್ತಾನೆ. ಹೌದಾ, ಇವನ್ ಮ್ಯಾನ್ ಆಡ್ತಕ್ಕಂಥದ್ದು, ಅವನ ಎಲ್ಲೋದ್ರು ಕೂಡ ಅವನೇ ಆಡ್ತಾರೆ. ಇಲ್ಲೂ ಅಷ್ಟೇ, ಇಲ್ಲಿ ಮ್ಯಾನ್ ಟು ಮ್ಯಾನ್ ಆಡ್ತಕ್ಕಂಥದ್ದು. ಇಲ್ಲಿ ಕಾಣ್ತಾ ಇದೆ ಅಲ್ವಾ, ಒಬ್ಬ ಆಕ್ರಮಣ ಆಟಗಾರ ಬರ್ತಾನೆ ಅಂದ್ರೆ ಇನ್ನೊಬ್ಬ ರಕ್ಷಣಾತ್ಮಕ ಆಟಗಾರ ಅವನಿಗೆ ತಡಿತಕ್ಕಂಥದ್ದು. ಇವನು ಒಟ್ಟಾರೆ ಹೋಗಿ ಇಲ್ಲಿದ್ದಾನೆ ಅಂದ್ರೆ ಇವನು ಹೋಗಿ ಬಾಸ್ಕೆಟ್ ಅನ್ನ ಮಾಡೋದನ್ನ ತಡಿಬೇಕಾಗಿರೋದು ಕರ್ತವ್ಯ ಇವಂದಾಗಿರ್ತದೆ. ಹೌದಾ, ಈ ರೀತಿ ಮ್ಯಾನ್ ಟು ಮ್ಯಾನ್ ಡಿಫೆನ್ಸ್ ಅನ್ನು ಕೂಡ ತುಂಬಾ ಎಫೆಕ್ಟಿವ್ ಆಗಿ ಮಾಡಬಹುದು. ಇನ್ನ ಬಾಸ್ಕೆಟ್ ಬಾಲ್ ಆಟಗಾರರಲ್ಲಿ ಯಾವ ರೀತಿಯ ಲಕ್ಷಣಗಳಿರಬೇಕು ಅಂದ್ರೆ ಯಾವ ಲಕ್ಷಣಗಳುಳ್ಳಂತಹ ಆಟಗಾರ ತುಂಬಾ ಯಶಸ್ವಿಯಾಗಿ ಅಂಕಗಳನ್ನ ಗಳಿಸಬಹುದು, ಹಾಗೆ ತುಂಬಾ ಉತ್ತಮವಾದಂತಹ ಕ್ರೀಡಾಪಟು ಆಗಬಹುದು ಅನ್ನೋದನ್ನ ನಾವು ಗಮನಿಸಬೇಕಾಗಿದೆ. ಈಗ ಯಾವ ರೀತಿಯ ಲಕ್ಷಣ ಇರ್ಬೇಕಾಗಾದ್ರೆ ನೋಡಿ, ನಮ್ಮ ದೈಹಿಕ ಲಕ್ಷಣಕ್ಕೆ ಸಂಬಂಧಪಟ್ಟಂತೆ ದೈಹಿಕವಾಗಿ ತುಂಬಾ ಎತ್ತರದ ನಿಲುವನ್ನ ಹೊಂದಿರತಕ್ಕಂಥದ್ದು ಬಾಸ್ಕೆಟ್ ಬಾಲ್ ಆಟದಲ್ಲಿ ತುಂಬಾ ಅಡ್ವಾಂಟೇಜ್. ಯಾಕೆಂದ್ರೆ ತುಂಬಾ ಅನುಕೂಲ ಆಗ್ತದೆ. ಎತ್ತರವಾದಂತಹ ನಿಲುವನ್ನ ಹೊಂದಿದ್ರೆ ಬಾಸ್ಕೆಟ್ ಅನ್ನ ಹಾಕ್ಲಿಕ್ಕೆ ತುಂಬಾ ಸುಲಭವಾಗಿ ಬಾಸ್ಕೆಟ್ ಅನ್ನ ಹಾಕ್ಬಹುದು. ಹಾಗಾಗಿ ಎತ್ತರವಾದ ನಿಲುವನ್ನ ಹೊಂದಿರೋದ್ರಿಂದ ಚೆಂಡನ್ನ ಬುಟ್ಟಿಯಲ್ಲಿ ಹಾಕ್ಲಿಕ್ಕೆ ಅಥವಾ ಯಶಸ್ವಿಯಾಗದೆ ಇದ್ದಲ್ಲಿ ಮರಳಿ ಪಡೀಲಿಕ್ಕೆ ಹಾಕ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದೀವಿ, ಮತ್ತೆ ಬಾಲ್ ಬರ್ತಾ ಇದೆ, ನಾವು ಎತ್ತರವಾಗಿದ್ವಿ ಅಂದ್ರೆ ನಾವೇ ಮೊದಲು ಬಾಲ್ ಅನ್ನ ತೆಗೆದುಕೋಬಹುದು. ಹಾಗಾಗಿ ಎತ್ತರವಾದ ನಿಲುವೇನಿದೆಯಲ್ಲ ಇದು ಬಹಳ ಅನುಕೂಲ, ಬಾಸ್ಕೆಟ್ ಬಾಲ್ ಆಟಗಾರರಿಗೆ ಬಹಳ ಅನುಕೂಲ ಆಗ್ತದೆ. ಹಾಗೆ ಹೆಚ್ಚಿನ ಸಂದರ್ಭಗಳಲ್ಲಿ, ಬಹಳಷ್ಟು ಸಂದರ್ಭಗಳಲ್ಲಿ ಜಿಗಿಯೋದು ಅನಿವಾರ್ಯ ಆಗಿರ್ತದೆ. ಬಾಸ್ಕೆಟ್ ಬಾಲ್ ಆಡ್ತಾ ಇದ್ದಾನೆ ಅಂದ್ರೆ ನಾನು ಬಾಲ್ ಅನ್ನ ತಗೋಬೇಕು ಅಂದ್ರೆ ಬಾಲ್ ಅನ್ನ ಜಿಗಿದ್ ಬಿಟ್ಟು ತಗೋಬೇಕಾಗಿರುತ್ತೆ, ಜಿಗಿದ್ ಬಿಟ್ಟು ಬಾಸ್ಕೆಟ್ ಅನ್ನ ಹಾಕ್ಬೇಕಾಗಿರುತ್ತೆ. ಅಂತ ಸಂದರ್ಭದಲ್ಲಿ ಜಿಗಿಯೋದು ಬಹಳ ಅನಿವಾರ್ಯ ಆಗಿರೋದ್ರಿಂದ ಬಾಸ್ಕೆಟ್ ಬಾಲ್ ಆಟದಲ್ಲಿ ಸ್ಫೋಟಕತ್ವ ಬಹಳ ಅವಶ್ಯಕವಾಗಿ ಬೇಕಾಗುತ್ತೆ. ಬಾಸ್ಕೆಟ್ ಬಾಲ್ ಆಟಗಾರನಿಗೆ ಸ್ಫೋಟಕತ್ವ ಇರಲೇಬೇಕಾಗ್ತದೆ. ಹಾಗಾಗಿ ಈ ಸ್ಫೋಟಕತ್ವದ ಅವಶ್ಯಕತೆ ಬಾಸ್ಕೆಟ್ ಬಾಲ್ ಆಟಗಾರನಲ್ಲಿ ಇದೆ. ಇನ್ನ ಮತ್ತೇನು ಲಕ್ಷಣ ಇರಬೇಕು ಅಂದ್ರೆ ಎದುರಾಳಿಯ ಒಂದು ಚಲನವಲನಕ್ಕೆ ಅನುಗುಣವಾಗಿ ಚೆಂಡನ್ನ ರಕ್ಷಿಸಬೇಕು ಅಂದ್ರೆ ಮತ್ತು ಅಂಕಣದ ದೂರವನ್ನ ಕಡಿಮೆ ಸಮಯದಲ್ಲಿ, ಹಾಗೆ ಚೆಂಡನ್ನ ಪಾಸ್ ನೀಡಬೇಕು ಅಥವಾ ಶೂಟ್ ಮಾಡಬೇಕು ಅಂದ್ರೆ ಚಪಲತೆ ಬಹಳ ಅವಶ್ಯಕವಾಗಿ ಬೇಕಾಗ್ತದೆ. ಚಪಲತೆ ಇತ್ತು ಅಂದ್ರೆ, ನಮ್ಮಲ್ಲಿ ಹೆಚ್ಚಿನ ಚಪಲತೆ ಇದ್ದಾಗ ತುಂಬಾ ಚಲನವಲನದಲ್ಲಿ ತುಂಬಾ ಚುರುಕುತನದಿಂದ ನಾವು ಬಾಸ್ಕೆಟ್ ಬಾಲ್ ಅಂಕಣದಲ್ಲಿ ಓಡಾಡಬಹುದು. ಹಾಗೆ ಪಾಸ್ ಅನ್ನ ತುಂಬಾ ಸುಲಭವಾಗಿ ನಮ್ಮ ಪ್ಲೇಯರ್ಗೆ ಕೊಡಬಹುದು. ಹಾಗೆ ತುಂಬಾ ನಿಖರವಾಗಿ ನಾವು ಶೂಟ್ ಅನ್ನು ಮಾಡಬಹುದು, ಬಾಸ್ಕೆಟ್ ಅನ್ನ ಹಾಕಬಹುದು. ಚಪಲತೆ ಇತ್ತು ಅಂದ್ರೆ ನಾವು ಸುಲಭವಾಗಿ ಅಂಕಗಳನ್ನ ಪಡಿಬಹುದು. ಹಾಗೆ ಅಂಕಣದ ದೂರವನ್ನ ಬಹಳ ಕಡಿಮೆ ಸಮಯದಲ್ಲಿ ಕ್ರಮಿಸಬೇಕಾಗ್ತದೆ. ಅಂದ್ರೆ ಬಾಸ್ಕೆಟ್ ಬಾಲ್ ಅಂಕಣ ಏನಿದೆ, ಅಂಕಣದ ಉದ್ದಕ್ಕೂ ಕೂಡ ನಾವು ತುಂಬಾ ಓಡಬೇಕಾಗಿರ್ತದೆ. ಓಡಬೇಕು ಅಂದ್ರೆ ತುಂಬಾ ಕಡಿಮೆ ಸಮಯದಲ್ಲಿ ನಾವು ಓಡಬೇಕಾಗ್ತದೆ. ಆದ್ರಿಂದ ಬಾಸ್ಕೆಟ್ ಬಾಲ್ ಆಟಗಾರನಿಗೆ ವೇಗ ಬಹಳ ಮುಖ್ಯವಾಗಿ ಬೇಕಾಗ್ತದೆ. ಅದೇ ರೀತಿಯಾಗಿ ಚೆಂಡನ್ನ ಪಾಸ್ ಅನ್ನು ಪಡಿಬೇಕು, ಚೆಂಡನ್ನ ತೆಗೆದುಕೊಳ್ಬೇಕು, ರಿಸೀವ್ ಮಾಡಬೇಕು, ಹಾಗೆ ಪಾಸ್ ಅನ್ನ ನೀಡಬೇಕು. ಹಾಗೆ ಶರೀರವನ್ನ, ಇಂಥ ಸಂದರ್ಭಗಳಲ್ಲಿ ಶರೀರವನ್ನ ಚಾಚಬೇಕಾಗುತ್ತೆ, ಲೆಂಚ್ ಮಾಡಬೇಕಾಗುತ್ತೆ, ಬಾಗ್ಬೇಕಾಗುತ್ತೆ.
ಇಂಥ ಸಂದರ್ಭಗಳಲ್ಲಿ ನಮಗೆ ಯಾವುದೇ ಇಂಜುರೀಸ್ ಆಗಬಾರ್ದು, ಅದೇ ರೀತಿಯಾಗಿ ತುಂಬಾ ಎಫೆಕ್ಟಿವ್ ಆಗಿ ನಾವು ರಿಸೀವ್ ಮಾಡಬೇಕು, ಪಾಸ್ಗಳನ್ನ ರಿಸೀವ್ ಮಾಡಬೇಕು, ಹಾಗೆ ಚೆಂಡನ್ನ ನೀಡಬೇಕು ಬೇರೆಯವರಿಗೆ ಅಂದ್ರೆ ಅಂತ ಸಮಯದಲ್ಲಿ ನಮ್ಮ ದೈಹಿಕವಾದಂತಹ ಮೈಮಣಿತ ಬಹಳ ಅವಶ್ಯಕವಾಗಿ ಬೇಕಾಗುತ್ತೆ. ಅಂದ್ರೆ ಮೈಮಣಿತ ಫ್ಲೆಕ್ಸಿಬಿಲಿಟಿನೂ ಕೂಡ ತುಂಬಾ ಅವಶ್ಯಕವಾಗಿ ಬಾಸ್ಕೆಟ್ಬಾಲ್ ಆಟಗಾರನಲ್ಲಿ ಇರಬೇಕಾಗುತ್ತೆ. ಅದೇ ರೀತಿಯಾಗಿ ಚೆಂಡನ್ನ ಬುಟ್ಟಿಯೊಳಗಡೆ ಯಶಸ್ವಿಯಾಗಿ ತೂರಿ ಅಂಕಗಳನ್ನ ಗಳಿಸಬೇಕು ಅಂದ್ರೆ ನಾವು ಬುಟ್ಟಿಯೊಳಗಡೆ ಚೆಂಡನ್ನ ಹಾಕಬೇಕು. ಆ ಸಂದರ್ಭದಲ್ಲಿ ನಮ್ಮ ಕಣ್ಣಿನ ದೃಷ್ಟಿ, ಅದೇ ರೀತಿಯಾಗಿ ಕಣ್ಣು ಎಲ್ಲಿ ನೋಡುತ್ತೆ ಅದೇ ರೀತಿಯಾಗಿ ನಿರ್ಧರಿಸಿ ಕೈಗಳಿಗೆ ಸಂದೇಶವನ್ನ ಕಳಿಸ್ಬೇಕಾಗುತ್ತೆ. ಅಂದ್ರೆ ಕಣ್ಣು ಮತ್ತು ಕೈಗಳ ಸಂಯೋಜನೆ ಬಹಳ ಅವಶ್ಯಕವಾಗಿರುತ್ತದೆ. ಕೋಆರ್ಡಿನೇಷನ್ ಇದ್ರೆ ಮಾತ್ರ ತುಂಬಾ ಅಗತ್ಯವಾಗಿ ನಾವು ಬಾಸ್ಕೆಟ್ ಅನ್ನ ಹಾಕಬಹುದು. ಆದ್ರಿಂದ ಕಣ್ಣು ಮತ್ತು ಕೈಗಳ ಸಂಯೋಜನೆ ಬಹಳ ಅವಶ್ಯಕ. ಇನ್ನ ಕೊನೆಯ ಒಂದು ಲಕ್ಷಣ ಏನು ಅಂದ್ರೆ ತುಂಬಾ ಯಶಸ್ವಿಯಾಗಿ ಚೆಂಡನ್ನ ಬುಟ್ಟಿಯೊಳಗಡೆ ಹಾಕಿ ಅಂಕಗಳನ್ನ ಗಳಿಸಬೇಕು ಅಂದ್ರೆ ನಿಖರತೆ ಬಹಳ ಅವಶ್ಯಕವಾಗಿ ಬೇಕಾಗುತ್ತೆ. ಯಾರಿಗೆ ನಿಖರತೆ ಇರುತ್ತೋ ಅವರು ಅಗತ್ಯವಾಗಿ ತುಂಬಾ ಚೆನ್ನಾಗಿ ಚೆಂಡನ್ನ ಬಾಸ್ಕೆಟ್ ಒಳಗಡೆ ಹಾಕಬಹುದು. ಆದ್ರಿಂದ ನಿಖರತೆ ಬಹಳ ಅವಶ್ಯಕವಾಗಿ ಬಾಸ್ಕೆಟ್ಬಾಲ್ ಆಟಗಾರನಿಗೆ ಬೇಕಾಗುತ್ತೆ. ಇನ್ನ ಅದೇ ರೀತಿಯಾಗಿ ಬಾಸ್ಕೆಟ್ಬಾಲ್ ಆಟದಲ್ಲಿ ಬರ್ತಕ್ಕಂತ ಪ್ರಶಸ್ತಿಗಳು ಯಾವ್ಯಾವು ಅಂದ್ರೆ ಯಾವ್ಯಾವ ಪ್ರಶಸ್ತಿಗಳನ್ನ ಬಾಸ್ಕೆಟ್ಬಾಲ್ ಆಟಗಾರರಿಗೆ ಕೊಡ್ತಾರೆ ಅಂತ ಹೇಳಿ ನೋಡೋಣ. ಇನ್ನ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗಣನೀಯವಾದಂತಹ ಸಾಧನೆಯನ್ನ ಮಾಡಿದಂತಹ ಉತ್ತಮ ಕೃಷಿಯನ್ನ ಮಾಡಿದಂತಹ ಬಾಸ್ಕೆಟ್ಬಾಲ್ ಆಟಗಾರರಿಗೆ ಭಾರತ ಸರ್ಕಾರ ಅರ್ಜುನ ಪ್ರಶಸ್ತಿಯನ್ನ ನೀಡುತ್ತೆ. ಅಂದ್ರೆ ಉತ್ತಮ ಸಾಧನೆಯನ್ನ ಮಾಡಿದಂತಹ ಬಾಸ್ಕೆಟ್ಬಾಲ್ ಆಟಗಾರರಿಗೆ ಎಲ್ಲಾ ಕ್ರೀಡೆಗಳಲ್ಲೂ ಕೊಡುವ ರೀತಿಯಲ್ಲಿ ಬಾಸ್ಕೆಟ್ಬಾಲ್ ಆಟಗಾರರಿಗೂ ಕೂಡ ಅರ್ಜುನ ಪ್ರಶಸ್ತಿಯನ್ನ ನೀಡುತ್ತೆ. ಹಾಗೆ ಇನ್ನ ಅತ್ಯುತ್ತಮವಾದಂತಹ ಕೃಷಿಯನ್ನ ಮಾಡಿದಂತಹ ಕ್ರೀಡಾಪಟುಗಳಿಗೆ, ಅತ್ಯುತ್ತಮ ಸಾಧನೆಗೈದಂತಹ ಕ್ರೀಡಾಪಟುಗಳಿಗೆ ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿಯನ್ನು ಕೂಡ ನೀಡುತ್ತೆ. ಅದೇ ರೀತಿಯಾಗಿ ಕರ್ನಾಟಕ ಸರ್ಕಾರ ರಾಜ್ಯದಲ್ಲಿ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ತುಂಬಾ ಯಶಸ್ವಿಯಾದಂತಹ ಕ್ರೀಡಾಪಟುಗಳಿಗೆ ಏಕಲವ್ಯ ಪ್ರಶಸ್ತಿಯನ್ನ ನೀಡುತ್ತೆ. ಇವು ಪ್ರಮುಖವಾದಂತಹ ಪ್ರಶಸ್ತಿಗಳಾಗಿದೆ, ಬಾಸ್ಕೆಟ್ಬಾಲ್ ಕ್ರೀಡೆಯಲ್ಲಿ ಪ್ರಮುಖವಾದಂತಹ ಪ್ರಶಸ್ತಿಗಳಾಗಿದೆ. ಇನ್ನ ಈ ಬಾಸ್ಕೆಟ್ಬಾಲ್ ಆಟದಲ್ಲಿ ನಡೀತಕ್ಕಂತ ವಿವಿಧ ಪಂದ್ಯಾವಳಿಗಳ ಬಗ್ಗೆ ತಿಳ್ಕೊಳ್ಳೋಣ. ಯಾವ್ಯಾವ ಪ್ರಮುಖವಾದಂತಹ ಪಂದ್ಯಾವಳಿಗಳು ನಡೆಯುತ್ತೆ ಅನ್ನೋದನ್ನ ನೋಡೋದಾದ್ರೆ FIBA ಅಂದ್ರೆ ಫಿಬಾ ಅಂತ ಕರಿತೀವಿ, FIBA ಫಿಬಾ ಅಂತ ಕರಿತೀವಿ. ಈ ಫಿಬಾ ಬಾಸ್ಕೆಟ್ಬಾಲ್ ವರ್ಲ್ಡ್ ಕಪ್ ನಡೆಯುತ್ತೆ. FIBA ಇದರ ಒಂದು ಅಡಿನಲ್ಲಿ ಫಿಬಾ ಆಯೋಜಿಸತಕ್ಕಂತಹ ವಿಶ್ವಕಪ್ ವರ್ಲ್ಡ್ ಕಪ್, ಬಾಸ್ಕೆಟ್ಬಾಲ್ ವರ್ಲ್ಡ್ ಕಪ್ ನಡೆಯುತ್ತೆ. ಅದೇ ರೀತಿಯಾಗಿ ಮಹಿಳೆಯರಿಗೂ ಕೂಡ ಇದೇ ಫಿಬಾ ಅಡಿನಲ್ಲಿ ವರ್ಲ್ಡ್ ಕಪ್ ಚಾಂಪಿಯನ್ಶಿಪ್ ನಡೀತದೆ. ಹಾಗೆ ಒಲಿಂಪಿಕ್ ಬಾಸ್ಕೆಟ್ಬಾಲ್ ಪಂದ್ಯಾವಳಿಗಳು ನಡೆಯುತ್ತೆ. ಹಾಗೆ 19 ವರ್ಷ ವಯೋಮಿತಿಯವರ ವಿಶ್ವಕಪ್ ಪಂದ್ಯಾವಳಿಗಳು ನಡೆಯುತ್ತೆ. ಹಾಗೆ 17 ವರ್ಷ ವಯೋಮಿತಿಯವರ ವಿಶ್ವ ಪಂದ್ಯಾವಳಿಗಳು ನಡೆಯುತ್ತೆ. ಹಾಗೆ ಕಾಂಟಿನೆಂಟಲ್ ಕಪ್ಗಳು ನಡೀತದೆ. ಅದೇ ರೀತಿಯಾಗಿ ಪುರುಷ ಮತ್ತು ಮಹಿಳೆಯರ ಸೀನಿಯರ್ ಬಾಸ್ಕೆಟ್ಬಾಲ್ ರಾಷ್ಟ್ರ ಮಟ್ಟದ ಪಂದ್ಯಾವಳಿಗಳು ಕೂಡ ನಡೆಯುತ್ತೆ. ಹಾಗೆ ಬಾಲಕ ಮತ್ತು ಬಾಲಕಿಯರ ಅಂಡರ್ 18 ಅಂದ್ರೆ ಜೂನಿಯರ್ ರಾಷ್ಟ್ರೀಯ ಬಾಸ್ಕೆಟ್ಬಾಲ್ ಪಂದ್ಯಾವಳಿಗಳು ಕೂಡ ನಡೆಯುತ್ತೆ. ಹಾಗೆ ಬಾಲಕ ಮತ್ತು ಬಾಲಕಿಯರ ಅಂಡರ್ 16 16 ವರ್ಷ ಒಳಗಿನವರ ಯುವ ರಾಷ್ಟ್ರೀಯ ಬಾಸ್ಕೆಟ್ಬಾಲ್ ಪಂದ್ಯಾವಳಿಗಳು ನಡೆಯುತ್ತೆ. ಅದೇ ರೀತಿಯಾಗಿ ಬಾಲಕ ಬಾಲಕಿಯರ ಅಂಡರ್ 13 13 ವರ್ಷ ಒಳಗಿನವರ ಸಬ್ ಜೂನಿಯರ್ ಅಥವಾ ಮಿನಿ ರಾಷ್ಟ್ರೀಯ ಬಾಸ್ಕೆಟ್ಬಾಲ್ ಪಂದ್ಯಾವಳಿಗಳು ನಡೆಯುತ್ತೆ. ಹಾಗೆ ಪುರುಷ ಮತ್ತು ಮಹಿಳೆಯರ ಫೆಡರೇಷನ್ ಕಪ್ಗಳು ಕೂಡ ನಡೆಯುತ್ತೆ. ಇವು ನಮ್ಮ ಭಾರತದಲ್ಲಿ ನಡೀತಕ್ಕಂತಹ ಪ್ರಮುಖ ಬಾಸ್ಕೆಟ್ಬಾಲ್ ಪಂದ್ಯಾವಳಿಗಳಾಗಿದೆ. ಇಷ್ಟು ನಿಮಗೆ ಬಾಸ್ಕೆಟ್ಬಾಲ್ ಈ ಒಂದು ಅಧ್ಯಾಯದಲ್ಲಿ ತಿಳ್ಕೊಂಡಿದ್ದೀರಾ. ಇನ್ನ
ಮುಂದಿನ ವರ್ಷ ಮುಂದಿನ ತರಗತಿಯಲ್ಲಿ ನೀವು ಬಹಳ ಪ್ರಮುಖ ಸಾಧನೆಯನ್ನ ಮಾಡಿದಂತಹ ಬಾಸ್ಕೆಟ್ಬಾಲ್ ಆಟಗಾರರ ಬಗ್ಗೆ ತಿಳ್ಕೊಳ್ಳೋಣ. ಇನ್ನ ಈ ಒಂದು ತರಗತಿಯಲ್ಲಿ ತಿಳ್ಕೊಂಡಿರ್ತಕ್ಕಂತಹ ಅಭ್ಯಾಸದ ಪ್ರಶ್ನೆಗಳನ್ನ ಈಗ ಕೊಡ್ತಾ ಇದ್ದೀನಿ ನಿಮಗೆ ಗೃಹಪಾಠವಾಗಿ. ಪ್ರಶ್ನೆಗಳು ಈ ರೀತಿಯಾಗಿದೆ. ಬಿಟ್ಟ ಸ್ಥಳವನ್ನ ತುಂಬಿರಿ. ಸ್ಕ್ರೀನಿಂಗ್ ಎಂದರೆ ಆಟಗಾರನ ಚಲನೆಗೆ ಡ್ಯಾಶ್ ನಿಲ್ಲುವುದು. ಕಾಣ್ತಾ ಇದೆ? ಸ್ಕ್ರೀನಿಂಗ್ ಎಂದರೆ ಆಟಗಾರನ ಚಲನೆಗೆ ಡ್ಯಾಶ್ ನಿಲ್ಲುವುದು. ತನಗೆ ನಿಗದಿಪಡಿಸಿದ ವಲಯದಲ್ಲಿ ಡ್ಯಾಶ್ ಅನ್ನು ಅನುಸರಿಸುತ್ತಾ ಚಲಿಸುವನು. ಮೂರನೇ ಪ್ರಶ್ನೆ, ಚೆಂಡನ್ನು ಬುಟ್ಟಿಯೊಳಗೆ ಯಶಸ್ವಿಯಾಗಿ ತೂರಿ ಅಂಕ ಗಳಿಸಲು ಕಣ್ಣು ಹಾಗೂ ಕೈಗಳ ಡ್ಯಾಶ್ ಅವಶ್ಯಕ. ಇನ್ನು ನಾಲ್ಕನೇ ಪ್ರಶ್ನೆ, ಯಶಸ್ವಿಯಾಗಿ ಚೆಂಡನ್ನು ಬುಟ್ಟಿಯೊಳಗೆ ಹಾಕಿ ಅಂಕ ಗಳಿಸಲು ಡ್ಯಾಶ್ ಬೇಕಾಗಿರುತ್ತದೆ. ಇನ್ನ ಪ್ರಶ್ನೆಗಳು, ಆಯ್ಕೆಯ ಪ್ರಶ್ನೆಗಳು. ಡ್ಯಾಶ್ ನಿಲುವು ಬಾಸ್ಕೆಟ್ಬಾಲ್ ಆಟಗಾರನಿಗೆ ಅವಶ್ಯಕವಾಗಿರುತ್ತದೆ ಎಂದಿದೆ. ಅದರಲ್ಲಿ ಆಯ್ಕೆಗಳು ಈ ರೀತಿಯಾಗಿದೆ: ಎತ್ತರ, ಕುಳ್ಳನೆ, ದಪ್ಪ, ತೆಳ್ಳನೆ ಅಂತ. ಅದರಲ್ಲಿ ಎಂತಹ ನಿಲುವು ಬಾಸ್ಕೆಟ್ಬಾಲ್ ಆಟಗಾರನಿಗೆ ಅನುಕೂಲ ಅಂತೇಳಿ ಬರೀಬೇಕು. ಅದೇ ರೀತಿಯಾಗಿ ಎರಡನೇ ಪ್ರಶ್ನೆ, ಅಂಕಣದ ದೂರವನ್ನು ಕಡಿಮೆ ಸಮಯದಲ್ಲಿ ಕ್ರಮಿಸಲು ಡ್ಯಾಶ್ ಅವಶ್ಯಕ. ಕಷ್ಟ ಸಹಿಷ್ಣುತೆ, ವೇಗ, ಚಪಲತೆ, ಸಂಯೋಜನೆ. ಮೂರನೇ ಪ್ರಶ್ನೆ, ನಿರ್ಬಂಧಿತ ಏರಿಯಾದ ಮೇಲ್ಭಾಗದಲ್ಲಿ ನಿಂತು ಎದುರಾಳಿಗಳಿಗೆ ತಪ್ಪಿಸಿ ಬಾಸ್ಕೆಟ್ ಮಾಡಲು ಸಹಕಾರಿಯಾಗುವಂತೆ ಚೆಂಡನ್ನು ನೀಡುವುದಕ್ಕೆ ಡ್ಯಾಶ್ ಎನ್ನುತ್ತಾರೆ. ಫಾಸ್ಟ್ ಬ್ರೇಕ್, ಪೋಸ್ಟ್ ಪ್ಲೇ, ಹೈ ಪೋಸ್ಟ್ ಪ್ಲೇ, ಸ್ಕ್ರೀನಿಂಗ್. ಇನ್ನ ನಾಲ್ಕನೇ ಪ್ರಶ್ನೆ, ಆಕ್ರಮಣಕಾರನು ರಕ್ಷಣಾತ್ಮಕ ಆಟಗಾರನು ಸೆಟ್ ಆಗುವ ಮುನ್ನ ಬಾಸ್ಕೆಟ್ ಬಾಲ್ ಅನ್ನು ವೇಗವಾಗಿ ಮುಂದೆ ಸಾಗಿಸುವುದಕ್ಕೆ ಡ್ಯಾಶ್ ಎನ್ನುವರು. ಫಾಸ್ಟ್ ಬ್ರೇಕ್, ಲೋ ಪೋಸ್ಟ್, ಹೈ ಪೋಸ್ಟ್, ವಲಯ ರಕ್ಷಣೆ. ಇನ್ನ ಪ್ರಶ್ನೆಗಳು, ಬಾಸ್ಕೆಟ್ಬಾಲ್ ಆಟದಲ್ಲಿ ಎಷ್ಟು ವಿಧದ ತಂತ್ರಗಳಿವೆ? ಎರಡನೇ ಪ್ರಶ್ನೆ, ಪೋಸ್ಟ್ ಪ್ಲೇ ಎಂದರೇನು? ಮೂರನೇ ಪ್ರಶ್ನೆ, ಫಾಸ್ಟ್ ಬ್ರೇಕ್ ಎಂದರೇನು? ನಾಲ್ಕನೆಯ ಪ್ರಶ್ನೆ, ಬಾಸ್ಕೆಟ್ಬಾಲ್ ಆಟಗಾರನ ಗುಣಲಕ್ಷಣಗಳನ್ನು ಬರೆಯಿರಿ. ಇನ್ನ ಗೃಹ ಚಟುವಟಿಕೆ, ನೀವು ಈ ಚಟುವಟಿಕೆಯನ್ನ ನಿರ್ವಹಿಸಬೇಕಾಗ್ತದೆ. ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆಗೈದಂತಹ ಬಾಸ್ಕೆಟ್ಬಾಲ್ ಕ್ರೀಡಾಪಟುಗಳ ಒಂದು ಭಾವಚಿತ್ರವನ್ನ ಮತ್ತು ಅವರ ಬಗ್ಗೆ ಇರತಕ್ಕಂಥ ಮಾಹಿತಿಯನ್ನ ಸಂಗ್ರಹಿಸಿ ಒಂದು ಆಲ್ಬಮ್ ಅನ್ನ ತಯಾರು ಮಾಡಿ ಅಂತ ಹೇಳ್ತಾ, ಇವತ್ತಿನ ಒಂದು ಆನ್ಲೈನ್ ತರಗತಿಗೆ, ನಿಮ್ಮ ಅಧ್ಯಾಯದ ಬಾಸ್ಕೆಟ್ಬಾಲ್ ಅಧ್ಯಾಯಕ್ಕೆ ಇವತ್ತಿನ ತರಗತಿಗೆ ವಿದಾಯವನ್ನು ಹೇಳ್ತಾ ಇದ್ದೇನೆ. ಎಲ್ಲರಿಗೂ ಕೂಡ ಧನ್ಯವಾದಗಳು. I gain wrinkle in the wrist, holding the strong position, and to this side. Now you'll notice as I move them, never do I keep the ball in front of me where the defense is. What we need to teach kids how to do is to start in these spots and to rip low from one to the other, to bring the ball up, and to rip high from one to the other. Okay? In basketball, if I swing my elbows outside of my body, or usually what happens is when I swing just my elbows and I make contact with another player, that's a foul. So if I do this motion here, the refs are going to call that a foul. However, if I do a natural motion where I pivot
and I move the ball from one spot to the other, that's usually not called a foul. So that's something we really need to teach kids how to do, is move the ball from one spot to the other, from here to here, from a low rip to a high rip to across their body, okay? Each time leading with their elbow as they come through, bringing the ball strong, quickly from one spot to the other, high, low, and being in control and being in balance the whole way. Now that we know how to protect the ball and hold the ball and still be a threat, we've got to learn how to stop in the right way. Basketball is unique in some ways because if when we move with the ball, our footwork is incorrect, the referee blows the whistle and doesn't let you play anymore. So it's sort of unlike some other sports in that if you're doing it correctly, you just might not be as effective. Here, we have to do it the right way if we're going to play the game. So there's a few different things that I think are important for almost all levels. I don't really care where you are. It could be from the very, very beginner where it's crucial to even as the kids get older, being able to do things faster and faster all the time, simple fundamental things like stopping, like passing, like pivoting, okay? And we're going to have a look at those right now, okay? The first stop I'm going to look at is a jump stop, which really has kind of made a comeback in today's game. It used to be something that was done all the time, and then it was something that was done basically just for screening, and now kids do things like pro hops all the time, stop on 2 feet to do different pivots, and it really can be an effective move if they learn how to use it properly. I'm going to start underneath, as I will show you in a moment with all the players. We'll get all the kids lined up on the end line, and we'll move down the court working on our footwork. I'll simply spin the ball out in front of me with a little bit of backspin so it doesn't go too far, and I will run at the ball, jump in the air, catch it, and land. Our first is a jump stop as I spin the ball out. Now, you'll notice you hear one sound. Both my feet hit the floor at the same time, and as soon as I catch the ball, I bring it to one of my 4 spots. Remember, one of my 4 spots that I can rip too high, rip too low, okay, in different things that I'm in control, okay? I'll do that one more time. Now from here, as I get to this spot, now we want kids to learn to be able to pivot out of it. From here, of course, both feet have hit the floor at the same time, therefore both feet can be my pivot foot. From here I can step, pivot in a back pivot situation, front pivot, high rip as I go, low rip as I coming through, and getting them to learn how to do these things. All the while looking up the floor at all times. We don't want kids to get into that bad habit that you go to a minor league game and you watch maybe 6, 7-year-old game, and immediately when a kid's in any kind of pressure, they turn their back and they can't see the floor anymore. Always facing, protecting the ball and pivoting, learning how to high rip, learning how to low rip, keeping the ball going. That's our jump stop. Now we go look a little more, and we go into a stride stop where our back pivot is a pivot foot. We toss it out. 1-2 stop. Now my left foot is my pivot foot because that foot hit the floor first. Again, I bring the ball in a situation where I can control it, and now I pivot in all different ways, always keeping my eyes up the floor, ripping the ball through, keeping my balance above the middle of my feet. Remember, we've got to work on both foot pivot foot. I'm certainly not an advocate of, as some coaches are, always a left foot pivot foot, always a right foot pivot foot, always an inside foot pivot foot. Kids need to learn how to play on both feet. Now my right foot's my pivot. I've come through, I'm pivoting, I'm under control, my eyes are looking down the floor, and we work up the floor doing those things. Our last pivot is now maybe a little bit more for squaring up to the basket and shooting. Simply a front stop as I square to the hoop. You'll notice, I'll picture an imaginary hoop on the left side of me here. I'm going to square up to that hoop as I come to the ball. And as I land, my left foot will turn and plant towards the hoop, and my right foot will come around, hopefully in a bicycle stance, as we mentioned before in our shooting segment. Again, I'm here, I'm ready to shoot the ball. I can go right up in a shooting motion, or I can pivot through in balance. I can rip the ball high, I can rip the ball low. Showing it from the other side. Plant, square. Notice my feet are staggered. I'm on balance. High rip, low rip. Bringing the ball to different spots. I'm under control.
Now that we've got our pivots, we've got our 3 stops, we know how to hold the ball correctly and protect the ball, we can do this in a drill form. Hopefully we can get better and learn how to play the game more effectively and at a faster pace. Now we're going to do some movement without the ball. There's a few different ways to get open. I'm a big believer in what I call an L cut, which is probably a little bit more to what most people call a V cut, but I think is one of the most poorly done things I've seen. We're going to look at that. Then we're going to look at 3 basic moves on the wing to get to the hole. The biggest and most important thing here is all about footwork, and it's all about getting to your defender's feet. I've selected a young man who says he's pretty quick to have a race with me against, so I'll demonstrate what I'm talking about here. Justin and I are going to have a race. Our starting line is the green line. Our finish line is the red line. Okay? So we're going to race and go as fast as we possibly can here, and we'll see who's quicker. Ready? Go. I won. Ready? Go again. Go. 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 I win every time. Why do I win every time? Why do I win every time? Because I say go. Exactly. So you need to get into a position where you say go. I'll show you what I mean. Justin plays defense on me. If I simply come up like a lot of players do, which is probably the most common way to get open that you'll see in high school basketball, is this one here. Woo! 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 That's probably the worst move to get open I've seen. The other move to get open is probably the second most common, is this one here. And really, if I have someone who has any athletic ability at all, I'm also not getting open. What I need to do is get to Justin's feet, so I say go. If I come at the ball hard, and if I can get to this position here, where I can get across that foot, now I say go. I wait till I see Sterling is ready to pass him the ball, and now I pass it here. Okay, that's one way I can get the ball every time, if I can get to that high foot. That's something we're going to work on right now. The second part of this drill is another thing we're going to work on, which is our basic footwork on a rip-and-go move. Okay? So you'll notice Sterling passing the ball away from the defense. It's probably going to come in one of my high ledges right here. Now, I talked earlier about ripping from high to low. That's what we're going to do right here. I've caught the ball up here. Justin is up, and I've got to rip the ball from a high spot to a low spot. Different people will teach this different ways. Some will say to push off your outside foot and go. I'm a big believer that if you can, learn how to go off the inside foot. The simple reasoning behind this is, if you look at the amount of ground I cover, if I want to go in that direction and I step with this as my pivot foot, that's how much ground I can cover. If I use this as my pivot foot, that's how much ground I can cover. So if I use the foot closest to the hoop, I can get farther past him without using a dribble. So we'll try this again. I'll use a simple rip and go move to get to the hoop on Justin, get to his feet, pop out, rip and go. Okay? And get to the hoop. Some subtle things with it. What I want to do with my hands and my feet is I don't want to lead with the ball through his hands. He might take it from me. I want to lead with my elbow and bring the ball through. And if his hand is in the way, he'll make contact with my arm and not the ball. Okay? I also want to bring the ball nice and low and bring it through strong. Okay? Let's see if these guys can do it. I will play dummy defense, okay, or guided defense, and we'll work on this a little bit. Your keys are get to my feet, one solid rip and go move, and we'll switch lines every time. Okay? Here we go, Mike. Good. Rip and go. Excellent. Good. Remember, bring the ball low on your rip. Bring the ball low on your rip. Good. Excellent. Here we go. Get to my feet. Rip and go. Excellent. Bring the ball real low and through. Good. He uses outside foot on that one. Good. Rip and go. Excellent. Get to my foot. Good. Rip and go. Great job. Here we go. Get to my foot. Rip and go. Much better. Good job. Here we go. Plant. Rip it low. Excellent. Good. We're working on getting to my feet. We're working on a good solid rip. We're working on doing it as fast as we possibly can right now. And hopefully getting to the hoop in one dribble if you can. Try to get right to the rim in one dribble. Rip and go. Good. Here we go. Excellent. Rip and go.
we're going to take this a little bit further now, where we're going to do a counter move. Well, obviously, you're going to have something more than a rip and go from this spot. So I'm a big believer that we need to be able to have a counter if we're cut off in this situation. Okay, Debbie, do you want to come out and guard me? So I'll come here. I've just beaten Debbie now maybe 4 or 5 times. I've caught the ball here. She knows I want to rip and go baseline. She's going to cut that off. So I come here. She's cutting it off. What I want to do is bring the ball right through, and then if I can, rip and go now to the middle. Okay? As much as I possibly can. So watch now, without defense, watch my footwork very closely. I've come here. I'm going to rip, point my feet to the baseline, and bring the ball through. The ball is part of the fake. Rip from high to low here, and then rip from low to low through. Okay? All the way to the rim for the score. So it's 2-part movement. It's here and here. Back to the front. Let's see if we can do this one. It's a little bit more challenging. Good. I'll guide a defense and stop them. Excellent. Here we go. Get to my feet. Rip. Good. Excellent. Bring the ball through. Sell it with the ball fake. Good. That's it. Good. Excellent. Good. Rip it. Good. Great job, Deb. Great job. Here we go. That's it, Jared. Good. Try the other pivot foot, Jared. Good. Here we go. Rip it. Good. That's it. Hard fake to the baseline. Almost like you're throwing a chest pass underneath the basket. Like you're turning to throw a pass, then you explode to the middle. Excellent. Exploding to the middle. Good. Great job. Good. Fake it. Explode to the middle. Great job. Nice footwork. Good. Don't slide that pivot foot. Don't slide that pivot foot. Good. Okay, hold on. Stop here now. Good. Our last move now on the wing. Same little cut to get open. But now if we're being crowded, okay? If Justin comes out and guards me, actually, sorry, you'll start with the ball. I make my same move to get open, but he's come out and he's tight on me. And it's very difficult for me to spin in this situation and get him. A lot of players will do this and get away with it and put their hand on their hip, just like Justin's doing, okay? I can use that against me. If I feel any contact at all, I can go at that contact and spin and get to the rim. Okay, so now they've denied my rip. They've denied my rip to the baseline or rip to the middle, either one. So now when I catch it good, I'm spinning, good, and I'm getting to the hoop. Okay, that's my counter move. Okay, let's have a look at it. Everybody will do it. I'll play it too tight. Good job. Here we go. Good, good. Spin and go. Excellent. Here we go. Good. Spin and go. Excellent. Good job. Good. They got to learn to get a little bit of contact on this. Spin and go. Really throw that ball with your left hand. Throw it out to the rim. Get it out, going to the rim. Good. You know nobody's behind you. You can get that ball going right to the rim. Your first dribble should be at the hoop. Not beside you, but at the hoop. Good. That's it. Good job. Nice. Get contact, spin. Good. Go at the rim hard. Good. Spin. Go at the rim hard. Good. Spin. At the rim hard. Good. Excellent. Good. Now, hold on 1 second. Let's put it all together. This may be difficult at first. We'll see how it goes. Guided defense now. I play them whatever way they want. They've got to make some decisions, hopefully using their brain as well as their newfound skills. Okay? There we go. I may just play you straight up, in which case you can probably rip and go. Excellent. Good job. I'm taking away that baseline. Good job. Oh, I'm tight. Good. Great job. Great job. Great job. Good. Good. He just went on his baseline now. Good. Here we go. Good. Rip and go. I'm too tight. Good. Here we go. Take away that middle and drive it. Good. Excellent. Here we go. Ah, good. Watch that footwork now. Watch that pivot foot. Keep working on that pivot. Good job. Okay, keep going, guys. Keep going on your own. So one of the things now we're working on is making decisions as well as making the play. Do this on the right side, do this on the left side. Keep it simple by giving them a few simple moves that they can do or they can take home to work on, hopefully in the playground on their own. Get better. For every move you do,
the defense can take it away. There has to be a counter to do something else. If you can master a few simple moves, you can be virtually unstoppable. We're now going to look at scenarios of getting open at the top, getting open the wing, moving without the ball. It's a very important part of the game that is oftentimes overlooked. Anytime you look at any playground, or really most high school games, you'll see one player with the ball and four others standing and watching the play. We're going to look at, first of all, some movement on the wing when we're denied. First off, Alyssa's going to make her cut, and I'm a big believer of starting this cut deep in the corner as much as we can if we're trying to get open in the wing. One of the things that we looked at in the wing when we went one-on-one is getting to the feet. Okay, and Alyssa's going to do that exactly as I play defense on her. What she's going to try to do is she's going to try to step across this feet. Now, really good defenders will not let her do this. What they'll do is they're going to use a bar arm, try to get you away from my feet,